ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ನಮ್ಮ ಮಕ್ಕಳು ಎಲ್ಲ ಯೋಚನೆ ಮಾಡ್ತಾ ಇದೀರಾ ಎಲ್ಲ ಹೋಗ್ತಾರ ಅಂತ. ಇವತ್ತ ಬೆಳಗ್ಗೆ 5 ಗಂಟೆಗೆ ಎದ್ದು ಮಾಮೂಲಿ ನಮ್ದು ಡೈಲಿ ರೊಟೀನ್ಸ್ ನಿಮ್ಗೆ ಒಂದು ಲಾಗ್ ಮಾಡಂತ ಹೋಗ್ತಾ ಇದೀವಿ. ಇವಾಗ ನಮ್ ಫ್ರೆಂಡ್ ಪಿ ಜಿ ಹೋಗ್ತಿದೀವಿ. ಅಲ್ಲೇ ಒಂದ್ ನಿಯರ್ ಪಾರ್ಕ್ ಇದೆ, ಅಲ್ಲಿ ಡೈಲಿ ರನ್ನಿಂಗ್ ಹೋಗ್ತಿದೀವಿ. ಇವರು ಮತ್ತೆ ನನ್ನ ಕೌಶಿ ಡೈಲಿ ಹೋಗ್ತಾರೆ, ರನ್ನಿಂಗ್ ಹೋಗ್ತಾರೆ. ಇವತ್ತು ನಾನು ಜಾಯಿನ್ ಆಗ್ತಿದ್ದೀನಿ ಅವ್ರ ಜೊತೆಯಿಂದ. ಬನ್ನಿ, 5 ಕಿಲೋಮೀಟರ್ಸ್ ರನ್ನಿಂಗು 5 ಗಂಟೆಲಿದ್ದು. ನಡುತ್ತಿನ ಗಡ 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 ಅಂತ ಕೆಳಗೆ ಗಡ 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 ಚಳಿ ಬಂದವ್ರ ತರ ಗಡ 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 ಅಂತ. ಇವತ್ತು ನಮ್ಮ ಲಾಗ್ನ ಆಗರ ಲೈಕ್ ಪಕ್ಕ ಇರೋ ಪಾರ್ಕ್ ಅಂತ ಶುರು ಮಾಡ್ತೀನಿ. ಇವನು ಹೊಸ ಪರಿಚಯ, ನಿರುಪದ್ದ ಮಚ್ಚಾ. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ. ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಇವಾಗ ಇಲ್ಲಿಂದ ಒಂದ್ 5 ಕಿಲೋಮೀಟರ್ ರನ್ನಿಂಗ್ ಹೋಗ್ತೀವಿ ಡೈಲಿ. ಇವನು ಮತ್ತೆ ನನ್ನ ಫ್ರೆಂಡ್ ಇಬ್ರು ಹೋಗ್ತಾರೆ. ಇವತ್ತು ನಾನು ಜಾಯಿನ್ ಆಗ್ತಾ ಇದೀನಿ. ಇವಾಗ ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತೀವಿ. ಯಾವಾಗ್ಲೂ ನಮ್ ಜೀವನ ಪರ್ಯಂತ ಬರೀ ಅವನು ವೆಯ್ಟ್ ಮಾಡೋದೇ ಆಯ್ತು. ಯಾವ ನಮ್ಮನ್ನ ಕಾಯಿಸ್ತವನೆ ಅವನು ಮತ್ತೆ ಹೇಮಂತು. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಪ್ರೈಮ್ ಮಿನಿಸ್ಟರ್ ಎಂಟ್ರಿ ವೈಟಿಂಗ್. ಗೈಸ್, ಅರ್ಧ ಗಂಟೆ ಕಾಯಿಸ್ತೇನೆ. ಒಂದ್ ಚೂರಾದ್ರೂ ಮಾನ ಮರ್ಯಾದೆ ಐತಾ ಬೈರಿ. ಒಳ್ಳೆ ನೋಡಿದೆ, ಮಾಸ್ಕ್ ಹಾಕ ನೋಡಿ ಹೆಂಗೆ ಜರ್ಕೆ ಕಳ್ಳ ಬಂದಂಗ್ ಬತ್ತವನೆ. ಯಾರು ಇವ್ರಲ್ಲ? ಅಣ್ಣ, ಈಗ 47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಬಂದ್ಬಿಟ್ಟ, ಅರ್ಧ ಗಂಟೆ ವೇಟ್ ಮಾಡ್ಸಿದಾನೆ. ಗುಡ್ ಮಾರ್ನಿಂಗ್ ಗೈಸ್. ಎಲ್ಲ ಮಲಗಿದೀರಾ ಅನ್ಸುತ್ತೆ. ನಾವ್ 5 ಗಂಟೆಗೆ ಎದ್ದು ಸೋಂಬೇರಿಗಳಿದ್ದೀರಾ, ಎದ್ಬಿಟ್ಟು ರನ್ನಿಂಗ್ ಓಡಿ ನೋಡಿ ನಾವ್ ಎಷ್ಟ್ ಬೇಗ ಎದ್ದು ಬಂದಿದೀವಿ. ಏನ್ರೋ ಮನೇಲಿ ಬಿತ್ಕೊಂಡು ಏನ್ ಮಾಡ್ತಾ ಇದೀರೋ? ಬರ್ರೋ ಬಂದ್ರ ಮನೇಲಿ ಸೇರ್ಕೊಂಡು ಏನ್ರ ಮಾಡ್ತೀರಿ? ಬಂದ್ರಲ್ಲೇ ಈಚೆಗೆ ಬಂದ್ರೆ ಕೆಲಸ ಮಾಡಿ ಬರ್ರ. ಸೋಂಬೇರಿಗಳಾಗ್ಬಿಟ್ಟಿದ್ರೆ ನನ್ನ ಮಕ್ಕಳು ಬರ್ರೆ, ನನ್ನ ಕೆಲಸ ಮಾಡಂಗಿಲ್ಲ. ಗೈಸ್, ಇವತ್ತು 5 ಕಿಲೋಮೀಟರ್ ರನ್ನಿಂಗ್ ಮಾಡ್ತಿದೀವಿ. ಇವತ್ತ ಕಂಪ್ಲೀಟ್ ಮಾಡ್ತೀವಿ ಅಂತ ಅನ್ಕೊಂಡಿವಿ. ಕೌಶಿ ಇವತ್ತು ಕಂಪ್ಲೀಟ್ ಮಾಡ್ತಾನೆ. ನೋಡೋಣ, ಡೈಲಿ 3 ಕಿಲೋಮೀಟರ್ ಓಡ್ತಾನೆ. ಗೈಸ್, ಇವ್ ಮಾರತಾನ ಇದೆ ನಾಳಿಂದವ, ಅದಕ್ಕೋಸ್ಕರ ಡೈಲಿ ರನ್ನಿಂಗ್ ಓಡ್ತಾವನೆ. ನಾಳೆ ಇದೆ ರನ್ನಿಂಗ್ ಮ್ಯಾರಥಾನ್ ಇದೆ ಕೌಶಿಗೆ. ಡೈಲಿ ರನ್ನಿಂಗ್ ಓಡ್ತಾವ್ರೆ. ಇವತ್ತು ನಾನು ಜಾಯ್ನ್ ಆಗಿದ್ದೀನಿ. ನೋಡೋಣ ಬನ್ನಿ, 5 ಕಿಲೋಮೀಟರ್ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತೀವಿ. ಫಸ್ಟ್ ವಾರ್ಮ್ ಅಪ್. ಬನ್ನಿ ಬನ್ನಿ, ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಗೈಸ್, ಇದು ಡೊಮೆಸ್ಟಿಕ್ ವಾರ್ಮ್ ಅಪ್. ನಿಮ್ಗೆಲ್ಲ ಪ್ರಾಕ್ಟೀಸ್ ಮಾಡ್ಕೊಡ್ತೀನಿ ಯಾವ್ಯಾವ ವಾರ್ಮ್ ಅಪ್ ಮಾಡ್ಬೇಕು ಅಂತ. ಸ್ಟಾರ್ಟ್ ಗೈಸ್. ನೋಡಿ, ಇಂಟರ್ನ್ಯಾಷನಲ್ ವಾರ್ಮ್ ಅಪ್. ವಾರ್ಮ್ ಅಪ್ ಆಯ್ತು, ರನ್ನಿಂಗ್ ಹೋಗೋಣ. 5 ಕಿಲೋಮೀಟರ್ಸ್. ಈ ವಾರ್ಮ್ ಅಪ್ ಆಯ್ತು, ರನ್ನಿಂಗ್ ಹೋಗೋಣ. 5 ಕಿಲೋಮೀಟರ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ರನ್. ಓಕೆ, ಬನ್ನಿ ಗೈಸ್, ಓಡೋಣ 5 ಕಿಲೋಮೀಟರ್. ರನ್. ಓಡ್ರೋ ಓಡ್ರೋ ಇದು ಸರ್ಜಾಡ, ಓಡ್ರೋ 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 ಇದು ಸರ್ಜಾಡ ಅಂತ 5 ಕಿಲೋಮೀಟರ್ ಕಂಪ್ಲೀಟ್ ಆಯ್ತು. ಅಲ್ಲ, ಯಾವಾಗ ಡೈಲಿ ಓಡ್ತಾರೆ ಗುರು, ಅವ್ರು ಸುಸ್ತು ಅಂತಾರ ಮರ್ಯ. ಇಲ್ಲಿ ಕಾಲ್ ನೋವು ಸಕ್ಕತ್ ಬರ್ತೇನೆ. ಇವತ್ತು ಹಂಗೆ ಓಡ್ಬಿಡ್ತೀನಿ, ನಾಳೆ ಆಫೀಸ್ ಹೋಗಡೆ ಅನ್ನಲ್ಲ. ಗಾಯ್ಸ್, ನಾಳೆ ನನಗೆ ಮ್ಯಾರಥಾನ್ ಇದೆ. 5 ಕಿಲೋಮೀಟರ್ ಕಟ್ಟಿದ್ದಾನೆ. ಮತ್ತೆ ಎಲ್ಲಿ ಮೇನ್ ರೋಡ್ ಓಡೋದ? ಆ ಕಡೆ ಹೊಸಕೆರೆಹಳ್ಳಿ ನೈಸ್ ರೋಡ್. ಅಲ್ಲಿ ಗೈಸ್. ಎಲ್ಲ ಬನ್ನಿ ಅಲ್ಲಿಗೆ. ಕೌಶಿಕ್ ರನ್ನಿಂಗ್ ಮಾಡ್ತಾನೆ. ರನ್ ಆದ್ಮೇಲೆ ಹೋಗಿ ಕುತ್ಕೋಬಾರ್ದು ಗೈಸ್, ಸ್ವಲ್ಪ ವಾರ್ಮ್ ಅಪ್ ಮಾಡ್ಬೇಕಿಲ್ಲ, ಕಾಲೆಲ್ಲ ಹಂಗೆ ಇಟ್ಕೊಳ್ಳುತ್ತೆ ನೋಡಿ. ಅಲ್ಲಿ ಆ ಥರ ಸ್ಟ್ರೆಚಿಂಗ್ ಮಾಡಬೇಕು. ಗೈಸ್ ನೋಡಿ, ಎಷ್ಟು ಸಮಾಜ ಸೇವೆ ಮಾಡ್ತಾವನೆ.
ಹಂಗೆ ತಂದ್ಕೊಳಕ್ ಹೋಗ್ಬೇಡಿ, ಪುಷಪ್ಸ್ ಹೊಡಿತಾನೆ, ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂತವನೆ. ಗೈಸ್ ಇವಾಗ ರನ್ನಿಂಗ್ ಆಯಿತು. ರನ್ನಿಂಗ್ ಆಯ್ತು, ಈಗ ಪುಷಪ್ಸ್ ಮಾಡ್ತೀವಿ. ಎಸ್ ಚಾಲೆಂಜಾ ಇಂಪ್ರೆಸ್ ನೋಡೋಣ. ಹಾಂ ಗೈಸ್ ಅವರೇ ಜಾಸ್ತಿ ಮಾಡೋದು, ನಮ್ದು ಏನಿಲ್ಲ. ಹಾಂ ನೋಡೋ ಯಾರು ಜಾಸ್ತಿ ಹೊಡಿತಾರೆ. Ready, steady, go. ಮುಗೀತು ಎಲ್ಲ ವರ್ಕೌಟು, ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಶನಿವಾರ ಭಾನುವಾರ ಸಖತ್ ಜನ ಇರ್ತಾರೆ, ನಾರ್ಮಲ್ ಡೇಸಲ್ಲಿ ಅಷ್ಟೊಂದು ಜನ ಇರೋಲ್ಲ. ಶನಿವಾರ ಭಾನುವಾರ ಇಲ್ಲಿ ರನ್ನಿಂಗ್ ಕ್ಲಬ್ ಅವ್ರು ಬಂದು ಅವ್ರ ಟೀಮೆಲ್ಲ ಕರ್ಕೊಂಡ್ಬಂದು ಫುಲ್ಲು ರನ್ ಮಾಡಿಸ್ತಾ ಇರ್ತಾರೆ ಗೈಸ್. ಆಲ್ಮೋಸ್ಟ್ ಒಂದು 50ರಿಂದ 60 ಜನ ಬರ್ತಾರೆ ರನ್ನಿಂಗ್ ಕ್ಲಬ್ಬಿಂದ ಬರೀ. ಫುಲ್ಲು ಒಂದು ರೌಂಡ್ ಬಂದರೆ ಫುಲ್ ಎಷ್ಟು ಮತ್ತೆ ಒಂದು 2 ಕಿಲೋಮೀಟರ್ ಆಗೋದಲ್ಲ ಲೇಕು. ಅದೇ ಒಂದು ರೌಂಡು 2.5 ಕಿಲೋಮೀಟರ್, 2 ರೌಂಡ್ ಬಂದರೆ 5 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಓಡ್ತಾರೆ ಗೈಸ್. ಇಲ್ಲಿ ವಯಸ್ಸಾಗಿರೋರೆಲ್ಲ ಬರ್ತಾರೆ, ವಯಸ್ಸಾಗಿರೋರೆಲ್ಲ ಆಲ್ಮೋಸ್ಟ್ ಓಡ್ತಾರೆ, ಒಂದು 10-15 ರೌಂಡ್ ಆಗೋ ಥರ ಓಡ್ತಾರೆ. ಏನು ಯಾವ ಥರ ಫಿಟ್ ಇರ್ತಾರೆ ಗೊತ್ತಾ, ಅವ್ರದ್ದು ನೋಡೇ ಸರ್ ಮೋಟಿವೇಶನ್ ಖುಷಿಗೆ. समझ रहे हो ना. ಹಿಂಗಾಗ್ಬಿಟ್ಟು ಮೊದಲು ಹಿಂಗೊಂದು ಫೋಟೋ ಸಹ ತಕ್ಕಂತಿರಲ್ಲ ಪಬ್ಲಿಕಲ್ಲಿ. ಇವಾಗ ಪಬ್ಲಿಕಲ್ಲಿ ಎಲ್ಲ ಆ ವಿಡಿಯೋ ಮಾಡ್ಕೊಂಡು ಆಯ್ತು ನಾವು ನಮ್ಮ ವ್ಯೂವರ್ಸ್ಗೋಸ್ಕರ ಇಷ್ಟ ಮಾಡ್ತಾ ಇದಕ್ಕೆ ಅಲ್ವಾ. ಓಕೆ ಓಕೆ ಗೈಸ್, ಈಗ ವರ್ಕೌಟು ರನ್ನಿಂಗು ಎಲ್ಲ ಮುಗೀತು ಸದ್ಯಕ್ಕೆ. ಈಗ ಮನೆಗೆ ಹೋಗಿ ಟಿಫನ್ ತಿಂದು ಮುಂದಿನ ಕೆಲಸ ಮಾಡ್ಕೋಬೇಕು. ಮತ್ತೆ ಸಿಗೋಣ. ಬಾಯ್ ಬಾಯ್.